ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಲಾವಣ್ಯ ಕ್ಲಾಸಸ್. ಇವತ್ತು ನಾವು ಡಿಪಾರ್ಟ್ಮೆಂಟಲ್ ಅಕೌಂಟ್ಸ್ ಪಾರ್ಟ್ 3 ವಿಡಿಯೋನ ಮಾಡ್ತಾ ಇದ್ದೀವಿ. ಅಡ್ವಾನ್ಸ್ ಫಿನಾನ್ಷಿಯಲ್ ಅಕೌಂಟಿಂಗ್ ಸೆಕೆಂಡ್ ಸೆಮ್ ಬಿ.ಕಾಮ್ ಅವ್ರದ್ದು. ಬಿ.ಕಾಮ್ ಅವ್ರಿಗೆ ಬೇರೆದು, ಬಿ.ಬಿ.ಎ ಅವ್ರಿಗೆ ಬೇರೆದು. ಬಿ.ಬಿ.ಎ ಸ್ಟೂಡೆಂಟ್ಸ್ ಈ ವಿಡಿಯೋನ ವಾಚ್ ಮಾಡಬೇಡಿ, ಸ್ವಲ್ಪನೂ ಯೂಸ್ ಆಗೋದಿಲ್ಲ ನಿಮಗೆ. ಇವಾಗ ಥರ್ಡ್ ಪಾರ್ಟ್ನ ಮಾಡ್ತಿದ್ದೀವಿ. ಈ ವಿಡಿಯೋ ನೋಡೋಕ್ಕಿಂತ ಮುಂಚೆ ಆಲ್ರೆಡಿ ಪಾರ್ಟ್ 1 ಪಾರ್ಟ್ 2 ಅಪ್ಲೋಡ್ ಆಗಿದೆ. ಫಸ್ಟ್ ಅದನ್ನು ನೋಡ್ಕೊಂಡು ಬನ್ನಿ, ಇಲ್ಲಾಂದರೆ ಈ ವಿಡಿಯೋ ಅಷ್ಟು ಈಸಿಯಾಗಿ ಅರ್ಥ ಆಗೋದಿಲ್ಲ. ಲೈಕ್ ಪಾರ್ಟ್ 1ಅಲ್ಲಿ 8 ಮಾರ್ಕ್ಸು ಆ್ಯಂಡ್ ಪಾರ್ಟ್ 2 ಆ್ಯಂಡ್ ಪಾರ್ಟ್ 3ನಲ್ಲಿ 14 ಮಾರ್ಕ್ಸನ್ನು ಅಪ್ಲೋಡ್ ಮಾಡಿದ್ದೀನಿ. ಸೊ ಇಷ್ಟು ಪ್ರಾಬ್ಲಮ್ನ ನೀವು ವರ್ಕೌಟ್ ಮಾಡಿದ್ರೆ ಸಾಕು, ಆರಾಮಾಗಿ ಸ್ಕೋರ್ ಮಾಡ್ಬೋದು. ಇವಾಗ ನೋಡಿ ಏನಿದೆ, ಫ್ರಮ್ ದ ಫಾಲೋಯಿಂಗ್ ಪರ್ಟಿಕ್ಯುಲರ್ ಪ್ರಿಪೇರ್ ಸ್ಟೇಟ್ಮೆಂಟ್ ಆಫ್ ಡಿಪಾರ್ಟ್ಮೆಂಟಲ್ ಟ್ರೇಡಿಂಗ್ ಆ್ಯಂಡ್ P&L ಅಕೌಂಟ್ ಹ್ಯಾಸ್ ಅ ಬ್ಯಾಲೆನ್ಸ್ ಶೀಟ್ ಅಂತ ಕೊಟ್ಟಿದ್ದಾನೆ. ಏನೇನು ಕೊಟ್ಟಿದ್ದಾನೆ? ಕ್ಯಾಪಿಟಲ್, ಸೇಲ್ಸ್, ಸಂಡ್ರಿ ಕ್ರೆಡಿಟಾರ್ಸ್, ಸ್ಟಾಕ್, ಜನರಲ್ ರಿಸರ್ವ್, ಸಂಡ್ರಿ ಡೇಟಾರ್ಸ್, ಫರ್ನಿಚರ್ ಆ್ಯಂಡ್ ಫಿಟ್ಟಿಂಗ್, rent, rate and insurance, cash in hand, cash at bank, marine insurance, purchase, office salary, printing and stationery, postage and telegram, exchange and discount, investment, closing stock. ಅಡ್ಜಸ್ಟ್ಮೆಂಟ್ ಏನು ಕೊಟ್ಟಿದ್ದಾನೆ? ಪ್ರೊವೈಡಿಂಗ್ ಡಿಪ್ರಿಸಿಯೇಷನ್ ಆನ್ ಫರ್ನಿಚರ್ 10% ಅಂತ ಕೊಟ್ಟಿದ್ದಾನೆ. ಫರ್ನಿಚರ್ ಎಲ್ಲಿದೆ? ಈ ಫರ್ನಿಚರ್ ಮೇಲೆ 10% ಡಿಸ್ಕೌಂಟನ್ನು ಕೊಡ್ತಾ ಇದ್ದಾನೆ. ಇವಾಗ ಎಷ್ಟಿದೆ ಇದು? 1080 ಇಂಟು 10% ಮಾಡಿದ್ರೆ ನಮಗೆ ಎಷ್ಟು ಡಿಪ್ರಿಸಿಯೇಷನು? 108 ಆಗುತ್ತೆ. ನೆಕ್ಸ್ಟ್ ಏನಿದೆ? ಪ್ರಾವಿಷನ್ ಫಾರ್ ಡೌಟ್ಫುಲ್ ಡೆಪ್ಟ್ 300 ಆ್ಯಂಡ್ 2% ಆನ್ ಡೆಟಾರ್ಸ್ ಫಾರ್ ಡಿಸ್ಕೌಂಟ್. ಏನು ಮಾಡ್ತಿದ್ದಾನೆ? ಡೌಟ್ಫುಲ್ ಡೆಪ್ಟ್ ಎಲ್ಲಿದೆ? ನೋಡಿ, ಸಂಡ್ರಿ ಡೆಟಾರ್ಸಲ್ಲಿ ಎಷ್ಟು ಕೊಟ್ಟಿದ್ದಾನೆ? 300 ರುಪೀಸು ಡೌಟ್ಫುಲ್ ಡೆಪ್ತ್ ಅಂತ ಕೊಟ್ಟಿದ್ದಾನೆ. ಇವಾಗ ಇಲ್ಲಿ ಎಷ್ಟಿದೆ? 28,000ಅಲ್ಲಿ ಮೈನಸ್ 300 ಮಾಡಿದ್ರೆ ನಮ್ಗೆ ಎಷ್ಟು ಬರುತ್ತೆ? 27,700 ಬರುತ್ತೆ ಅಲ್ವಾ? ಏನು? ಪ್ರಾವಿಷನ್ ಫಾರ್ ಡೌಟ್ಫುಲ್ ಡೆಪ್ಟ್ 300 ಆ್ಯಂಡ್ 2% ಆನ್ ಡೆಟಾರ್ಸ್. ಇವಾಗ 27,700 ಇಂಟು 2% ಮಾಡಿದ್ರೆ ನಮ್ಗೆ ಎಷ್ಟು ಬರುತ್ತೆ? 544 ಬರುತ್ತೆ. ಸೊ ಇದನ್ನು ತೊಗೊಳ್ತೀವಿ ನಾವು, ಅರ್ಥ ಆಯ್ತಾ? ನೆಕ್ಸ್ಟು ಇನ್ಕ್ರೀಸ್ ಜನರಲ್ ರಿಸರ್ವ್ ಬೈ 300. ಇದನ್ನು ಇನ್ಕ್ರೀಸ್ ಆಗುತ್ತೆ ಆವಾಗ ತೊಗೊಳ್ತೀವಿ. ಆ್ಯಂಡ್ ಅಲೋಕೇಟ್ ಪ್ರೊವೈಡೆಡ್ ಬ್ಯಾಡ್ ಡೆಪ್ಟ್ ಆಲ್ಸೋ ಇನ್ ದ ರೇಷಿಯೋ ಆಫ್ 7:3. ಏನು? ಬ್ಯಾಡ್ ಡೆಟ್ಸನ್ನು 7:3ನಲ್ಲೇ ತೊಗೊಳ್ಳಿ ಅಂದರೆ ಏನರ್ಥ? ಇಷ್ಟು ಜೊತೆಗೆ ಬ್ಯಾಡ್ ಡೆಪ್ಸನ್ನು 7:3 ರೇಷಿಯೋನಲ್ಲಿ ತೊಗೊಳ್ಳಿ ಅಂತ ಅರ್ಥ. ಓಕೆನಾ? ಇವಾಗ ಪ್ರಾಬ್ಲಮ್ನ ಸಾಲ್ವ್ ಮಾಡೋಣ. ನೀವು ಆದಷ್ಟು ನನ್ನ ಜೊತೆನೇ ಸಾಲ್ವ್ ಮಾಡ್ಕೊಂಡು ಹೋಗಿ, ಈಸಿ ಆಗುತ್ತೆ. ಇವಾಗ ನಾವು ಡಿಪಾರ್ಟ್ಮೆಂಟಲ್ ಟ್ರೇಡಿಂಗ್ ಆ್ಯಂಡ್ P&L ಅಕೌಂಟ್ ಮಾಡಬೇಕಂದ್ರೆ ಫಸ್ಟ್ ನಮ್ಗೆ ಏನು ಬೇಕು? ಕಾಸ್ಟ್ ಆಫ್ ಗೂಡ್ಸ್ ಸೋಲ್ಡ್. ಕಾಸ್ಟ್ ಆಫ್ ಗೂಡ್ಸ್ ಸೋಲ್ಡಲ್ಲಿ ಏನೇನು ತೊಗೊಳ್ತೀವಿ ನಾವು? ಓಪನಿಂಗ್ ಸ್ಟಾಕ್, ಪರ್ಚೇಸ್ ಬಿಟ್ಟು ಏನಾದರೂ ವೇಜಸ್ಸು, ಮೈನ್ ಇನ್ಶೂರೆನ್ಸು, ಇಂಥದ್ದು ಏನಾದರೂ ಎಕ್ಸ್ಟ್ರಾ ಇದ್ದರೆ ಮಾತ್ರ ತೊಗೊಳ್ತೀವಿ. ಆಮೇಲೆ ಕ್ಲೋಸಿಂಗ್ ಸ್ಟಾಕ್ ತೊಗೊಳ್ತೀವಿ. ಇವಾಗ ಫಸ್ಟ್ ಏನು ತೊಗೊಳ್ತೀವಿ? ಓಪನಿಂಗ್ ಸ್ಟಾಕ್ ಎಷ್ಟಿದೆ? 3,400, 1,100, 3,400, 1,100. ಇದು ಎರಡು ಆ್ಯಡ್ ಮಾಡಿದ್ರೆ 4,500 ಆಗುತ್ತೆ. ನೆಕ್ಸ್ಟ್ ಏನು? ಪರ್ಚೇಸ್ ಕೊಡ್ತಾನೆ. ಓಪನಿಂಗ್ ಸ್ಟಾಕು, ಪರ್ಚೇಸ್, ಕ್ಲೋಸಿಂಗ್ ಸ್ಟಾಕ್ ಇದು 3 ಪಕ್ಕಾ ಕೊಡ್ತಾನೆ. ಅದು ಬಿಟ್ಟು ಎಕ್ಸ್ಟ್ರಾ ಏನಾದರೂ ವೇಜಸ್ಸು, ಮೈನ್ ಇನ್ಶೂರೆನ್ಸ್ ಅಂಥದ್ದೆಲ್ಲ ಕೊಡೋದು. ಪರ್ಚೇಸ್ ಎಷ್ಟಿದೆ? 43,000, 25,000 ಇದೆ. 43,000, 25,000 ಇದೆರಡನ್ನು ಆ್ಯಡ್ ಮಾಡಿದ್ರೆ ಎಷ್ಟು ಬರುತ್ತೆ? 68,000 ಬರುತ್ತೆ. ನೆಕ್ಸ್ಟ್ ಏನು ಕೊಟ್ಟಿದ್ದಾನೆ? ಇಲ್ಲಿ ನೋಡಿ, ಮೈನ್ ಇನ್ಶೂರೆನ್ಸ್ ಅಂತ ಕೊಟ್ಟಿದ್ದಾನೆ. ಇದನ್ನು ನಾವು ತೊಗೊಳ್ಳೇಬೇಕು ಕಾಸ್ಟ್ ಆಫ್ ಗೂಡ್ಸ್ ಸೋಲ್ಡಲ್ಲಿ. ಮೈನ್ ಇನ್ಶೂರೆನ್ಸ್ ಎಷ್ಟು ಕೊಟ್ಟಿದ್ದಾನೆ? 2,400 ಕೊಟ್ಟಿದ್ದಾನೆ. ಈ 2,400 ಎ ಮತ್ತು ಬಿಗೆ ಇಬ್ಬರಿಗೂ ಕೊಡಬೇಕು. ಯಾವ ರೇಷಿಯೋನಲ್ಲಿ ಕೊಡಬೇಕು? 7:3ನಲ್ಲಿ. 2,400 ಇಂಟು 7 ಡಿವೈಡೆಡ್ ಬೈ 10, 2,400 ಇಂಟು 3 ಡಿವೈಡೆಡ್ ಬೈ 10 ಮಾಡಿದ್ರೆ ನಮ್ಗೆ ಎಷ್ಟು ಬರುತ್ತೆ? ಡಿಪಾರ್ಟ್ಮೆಂಟ್ ಎಗೆ 1,680 ಬರುತ್ತೆ, ಡಿಪಾರ್ಟ್ಮೆಂಟ್ ಬಿಗೆ 720 ಬರುತ್ತೆ. ಇವಾಗ ಇದಿಷ್ಟನ್ನು ಆ್ಯಡ್ ಮಾಡಿದ್ರೆ ನಮಗೆ ಆ್ಯಡ್ ಮಾಡಿ ಡಿಪಾರ್ಟ್ಮೆಂಟ್ ಎಗೆ 48,080 ಬರುತ್ತೆ, ಡಿಪಾರ್ಟ್ಮೆಂಟ್ ಬಿಗೆ 26,820 ಬರುತ್ತೆ. ಇದನ್ನೆರಡು ಟೋಟಲ್ ಮಾಡಿದ್ರೆ
74,900 ಬರುತ್ತೆ. ಇವಾಗ ಓಪನಿಂಗ್ ಸ್ಟಾಕ್ ತೊಗೊಂಡ್ವಿ, ಲಾಸ್ಟಲ್ಲಿ ಏನು ಮಾಡ್ತೀವಿ, ಲೆಸ್ ಕ್ಲೋಸಿಂಗ್ ಸ್ಟಾಕ್ ಎಷ್ಟಿದೆ ಕ್ಲೋಸಿಂಗ್ ಸ್ಟಾಕ್ ಕ್ವಶನಲ್ಲಿ? 4,680 ಇದೆ. 4,680 ಇದೆರಡೂ ಆ್ಯಡ್ ಮಾಡಿದ್ರೆ 5,680 ಬರುತ್ತೆ. ಇವಾಗ ಲೆಸ್ ಮಾಡಿ 48,080 ಮೈನಸ್ 4,000 ಮಾಡಿದ್ರೆ ನಮಗೆ ಕಾಸ್ಟ್ ಆಫ್ ಗೂಡ್ಸ್ ಸೋಲ್ಡ್ ಎಷ್ಟು ಬರುತ್ತೆ? ಕಾಸ್ಟ್ ಆಫ್ ಗೂಡ್ಸ್ ಸೋಲ್ಡ್ 44,080, 25,140, 69,220. ಓಕೆನಾ? ಇಷ್ಟು ಬಂತು. ಇವಾಗ ನಮಗೆ ಕಾಸ್ಟ್ ಆಫ್ ಗೂಡ್ಸ್ ಸೋಲ್ಡ್ ಸಿಕ್ಕಿದೆ. ನೆಕ್ಸ್ಟ್ ಇವಾಗ ಸ್ಟೇಟ್ಮೆಂಟ್ ಆಫ್ ಡಿಪಾರ್ಟ್ಮೆಂಟಲ್ ಟ್ರೇಡಿಂಗ್ ಆ್ಯಂಡ್ P&L ಅಕೌಂಟ್ನ ಮಾಡೋಣ. ಫಸ್ಟು ಯಾವ ಐಟಮ್ ತೊಗೊಳ್ತೀವಿ ನಾವು? ಸೇಲ್ಸ್ನ ತೊಗೊಳ್ತೀವಿ. ಸೇಲ್ಸ್ ಎಲ್ಲಿ ಕೊಟ್ಟಿದ್ದಾನೆ ಕ್ವಶನಲ್ಲಿ? ಸ್ಟಾರ್ಟಿಂಗೇ ಕೊಟ್ಟಿದ್ದಾನೆ 70,000, 30,000. 70,000, 30,000 ಇದೆರಡು ಆ್ಯಡ್ ಮಾಡಿದ್ರೆ ಎಷ್ಟು ಬರುತ್ತೆ ನಮಗೆ? 1,00,000 ಬರುತ್ತೆ. ನೆಕ್ಸ್ಟು ಕಾಸ್ಟ್ ಆಫ್ ಗೂಡ್ಸ್ ಸೋಲ್ಡ್. ಇದನ್ನೇನು ಮಾಡ್ತೀವಿ? ಲೆಸ್ ಮಾಡಬೇಕಲ್ವಾ? ಲೆಸ್ ಕಾಸ್ಟ್ ಆಫ್ ಗೂಡ್ಸ್ ಸೋಲ್ಡ್ ಎಷ್ಟಿದೆ? 44,080, 25,140 ಇದೆರಡು ಆ್ಯಡ್ ಮಾಡಿದ್ರೆ 69,220 ಬರುತ್ತೆ. ಎಕ್ಸ್ಟ್ರಾ ಏನಾದರೂ ಇನ್ಕಮ್ ಇದ್ದರೆ ನಾವು ಆ್ಯಡ್ ಮಾಡ್ಕೊಳ್ಬೇಕು. ಅಂದರೆ ಡಿಸ್ಕೌಂಟ್ ರಿಸೀವ್ಡ್ ಇರ್ಬೋದು, ಇಲ್ಲಾಂದರೆ ಇಂಟ್ರೆಸ್ಟ್ ಆನ್ ಇನ್ವೆಸ್ಟ್ಮೆಂಟು ಅಂಥದ್ದೇನಾದರೂ ಇದ್ದರೆ ತೊಗೋಬೋದು. ಅದು ಇಲ್ಲಿ ಏನೂ ಇಲ್ಲ, ಸೊ ಏನು ತೊಗೊಳ್ಳಲ್ಲ. ಇವಾಗ ಗ್ರಾಸ್ ಪ್ರಾಫಿಟ್ ಎಷ್ಟು ಬಂದಿದೆ ಅಂತ ನೋಡೋಣ. 70,000ಅಲ್ಲಿ 44,080ನ ಲೆಸ್ ಮಾಡಿದ್ರೆ 25,920 ಬರುತ್ತೆ. 30,000 ಮೈನಸ್ 25,140 ಮಾಡಿದ್ರೆ 4,860 ಬರುತ್ತೆ. ಇದೆರಡು ಆ್ಯಡ್ ಮಾಡಿದ್ರೆ 30,780 ಬರುತ್ತೆ. ಓಕೆನಾ? ಇವಾಗ ಇಷ್ಟು ಬಂದಿದೆ, ಸೇಲ್ಸ್ ಆಯಿತು, ನಮಗೆ ಗ್ರಾಸ್ ಪ್ರಾಫಿಟ್ ಸಿಕ್ಕಿದೆ. ಇವಾಗ ಏನು ಫೈಂಡ್ ಔಟ್ ಮಾಡ್ತೀವಿ ನಾವು? ಲೆಸ್ ಎಕ್ಸ್ಪೆನ್ಸಸ್. ಇವಾಗ ಪ್ರಾಫಿಟ್ ಇಷ್ಟು ಬಂದಿದೆ ಅಂದಮೇಲೆ ಎಷ್ಟು ಖರ್ಚಾಗಿದೆ, ಎಷ್ಟು ಖರ್ಚುಗಳಾಗ್ತಾ ಇದೆ ಅಂತ ನಾವು ನೋಡೋಣ. 1 by 1. ಸಂಡೇ ಕ್ರೆಡಿಟರ್ಸು ನಾವು ಬ್ಯಾಲೆನ್ಸ್ ಶೀಟಲ್ಲಿ ತೊಗೋತೀವಿ, ಇಲ್ಲಿ ತೊಗೊಳ್ಳೋ ಹಾಗಿಲ್ಲ. ಜನರಲ್ ರಿಸರ್ವು ಅಡ್ಜಸ್ಟ್ಮೆಂಟ್ ಇದೆ ಆ್ಯಂಡ್ ಇದನ್ನು ನಾವು ಇಲ್ಲಿ ತೊಗೊಳ್ಳೋದಿಲ್ಲ, ಬ್ಯಾಲೆನ್ಸ್ ಶೀಟಲ್ಲಿ ತೊಗೋತೀವಿ. ಸಂಡ್ರಿ ಡೆಟಾರ್ಸ್ ಏನು ಕೊಟ್ಟಿದ್ದಾನೆ? ಅಡ್ಜಸ್ಟ್ಮೆಂಟಲ್ಲಿ ಏನು ಕೊಟ್ಟಿದ್ದಾನೆ? ನಾನು ಆಗಲೇ ಹೇಳಿದೆ, ಪ್ರಾವಿಷನ್ ಫಾರ್ ಡೌಟ್ಫುಲ್ ಡೆಟ್ 300 ಆ್ಯಂಡ್ 2% ಆನ್ ಡೆಟಾರ್ಸ್ ಫಾರ್ ಡಿಸ್ಕೌಂಟ್ ಅಂತ ಕೊಟ್ಟಿದ್ದಾನೆ. ಸೊ ಇವಾಗ ಸಂಡ್ರಿ ಡೆಟಾರ್ಸ್ 28,000 ಕೊಟ್ಟಿದ್ದಾನೆ. ಅದರಲ್ಲಿ 300ನ್ನ ಲೆಸ್ ಮಾಡಬೇಕಂತೆ. 300 ಲೆಸ್ ಮಾಡಿದ್ರೆ ಎಷ್ಟು ಬರುತ್ತೆ ನಮಗೆ? 27,700. ಆ 27,700ಅಲ್ಲಿ ಏನು ಹೇಳ್ತಿದ್ದಾರೆ? 2% ಡಿಸ್ಕೌಂಟ್ ಕೊಡಬೇಕಂತೆ. 2% ಮಾಡಿದ್ರೆ ನಮ್ಗೆ ಎಷ್ಟು ಬರುತ್ತೆ? 554 ಬರುತ್ತೆ. ಇವಾಗ ಈ 554ನ ಡಿಪಾರ್ಟ್ಮೆಂಟ್ A, ಡಿಪಾರ್ಟ್ಮೆಂಟ್ B ಇಬ್ಬರಿಗೂ ಶೇರ್ ಮಾಡಬೇಕು ನಾವು. ಯಾವುದೇ ಬೇಸಿಸ್ ಮೇಲೆ ಶೇರ್ ಮಾಡ್ತೀವಿ ಇದನ್ನು? ಕ್ವಶನಲ್ಲಿ ಯಾವ ರೇಷಿಯೋ ಕೊಟ್ಟಿದ್ದಾನೆ? 7:3 ಕೊಟ್ಟಿದ್ದಾನೆ. ಆ ರೇಷಿಯೋ ಬೇಸಿಸ್ ಮೇಲೆ ನಾವು ಏನು ಮಾಡೋಣ? ಶೇರ್ ಮಾಡೋಣ. 7:3. 554 × 7/10, 554 × 3/10 ಮಾಡಿದ್ರೆ ನಮಗೆ ಡಿಪಾರ್ಟ್ಮೆಂಟ್ ಎಗೆ 388, ಡಿಪಾರ್ಟ್ಮೆಂಟ್ ಬಿಗೆ 166 ಬರುತ್ತೆ. ನೆಕ್ಸ್ಟು ಫರ್ನಿಚರ್ ಆ್ಯಂಡ್ ಫಿಟ್ಟಿಂಗ್ ಎಷ್ಟು? 1,080 ಕೊಟ್ಟಿದ್ದಾನೆ. ಬಟ್ ಕ್ವಶನಲ್ಲಿ ನೋಡಿ, ಪ್ರೊವೈಡ್ ಡಿಪ್ರಿಸಿಯೇಷನ್ ಆನ್ ಫರ್ನಿಚರ್ 10% ಅಂತ ಕೊಟ್ಟಿದ್ದಾನೆ. ಇವಾಗ ಇದೂ ಏನು? ಡಿಪ್ರಿಸಿಯೇಷನ್ ಅಮೌಂಟನ್ನು ಮಾತ್ರ ತೊಗೊಳ್ಬೇಕು. ಡಿಪ್ರಿಸಿಯೇಷನ್ ಆನ್ ಫರ್ನಿಚರ್ ಯಾವ ರೇಷಿಯೋಲ್ಲಿ ತೊಗೋಬೇಕು? 7:3. ಎಷ್ಟು ಡಿಪ್ರಿಸಿಯೇಷನ್ನು? 10% ಡಿಪ್ರಿಸಿಯೇಷನ್ ಅಂತ ಹೇಳಿದ್ದಾನೆ. ಕ್ವಶನಲ್ಲಿ ಎಷ್ಟಿದೆ? 1,080 × 10% ಮಾಡಿದ್ರೆ ನಮಗೆ 108 ಬರುತ್ತೆ. ಸೊ 108 ಅಮೌಂಟನ್ನು ನಾವು ಇಬ್ಬರಿಗೂ ಶೇರ್ ಮಾಡಬೇಕು. ಡಿಪಾರ್ಟ್ಮೆಂಟ್ ಎ, ಡಿಪಾರ್ಟ್ಮೆಂಟ್ ಬಿಗೆ 108 × 7/10 ಮಾಡಿ 108 × 3/10 ಮಾಡಿದ್ರೆ ನಮಗೆ 7632 ಬರುತ್ತೆ. ಓಕೆನಾ? ಇವಾಗ ನೆಕ್ಸ್ಟ್ ಯಾವುದಿದೆ? ರೆಂಟ್ ರೇಟ್ ಇನ್ಶೂರೆನ್ಸ್ 1,800 ಇದೆ. ರೆಂಟ್ ರೇಟ್ಸ್ ಆ್ಯಂಡ್ ಇನ್ಶೂರೆನ್ಸ್
ಎಷ್ಟಿದೆ 1800 ಇದೆ. ಇದನ್ನು ಯಾವ ರೇಷಿಯೋನಲ್ಲಿ ಕೊಡಬೇಕು ನಾವು 7:3 ರೇಷಿಯೋನಲ್ಲೇ ಕೊಡಬೇಕು. 7:3 ರೇಷಿಯೋನಲ್ಲಿ ಕೊಟ್ಟರೆ ಎಷ್ಟು ಬರುತ್ತೆ? ಡಿಪಾರ್ಟ್ಮೆಂಟ್ ಎಗೆ 1260 ಬರುತ್ತೆ, ಡಿಪಾರ್ಟ್ಮೆಂಟ್ ಬಿಗೆ 540 ಬರುತ್ತೆ. ನೆಕ್ಸ್ಟು ಇಲ್ಲಿ ನೋಡಿ, ಕ್ಯಾಶ್ ಇನ್ ಹ್ಯಾಂಡು ಬ್ಯಾಲೆನ್ಸ್ ಶೀಟಿಗೆ ಬರುತ್ತೆ, ಕ್ಯಾಶ್ ಎಟ್ ಬ್ಯಾಂಕು ಬ್ಯಾಲೆನ್ಸ್ ಶೀಟಿಗೆ ಬರುತ್ತೆ. ಮರೈನ್ ಇನ್ಶೂರೆನ್ಸು ನಾವೆಲ್ಲಿ ತೊಗೊಂಡಿದ್ದೀವಿ? ಕಾಸ್ಟ್ ಆಫ್ ಗೂಡ್ಸ್ ಸೋಲ್ಡಲ್ಲಿ ಆಲ್ರೆಡಿ ತೊಗೊಂಡಿದ್ದೀವಿ. ನೆಕ್ಸ್ಟು ಪರ್ಚೇಸು ತೊಗೊಂಡಿದ್ದೀವಿ. ಇವಾಗ ಸ್ಯಾಲ್ರಿ ಎಷ್ಟಿದೆ? 17,220 ಇದೆ. ಎಷ್ಟು? 17,220. ಇದನ್ನು ಇಬ್ಬರಿಗೂ ಶೇರ್ ಮಾಡಬೇಕು, 7:3 ರೇಷಿಯೋನಲ್ಲೇ ಮಾಡಬೇಕು. ಮಾಡಿದ್ರೆ ಎಷ್ಟು ಬರುತ್ತೆ? ಡಿಪಾರ್ಟ್ಮೆಂಟ್ ಎಗೆ 12,054 ಬರುತ್ತೆ, ಡಿಪಾರ್ಟ್ಮೆಂಟ್ ಬಿಗೆ 5,166 ಬರುತ್ತೆ. ನೆಕ್ಸ್ಟು ಪ್ರಿಂಟಿಂಗ್ ಆ್ಯಂಡ್ ಸ್ಟೇಷನರಿ 2,700 ಇದೆ. 2,700 ಇದೆ. ಇವಾಗ 2,700ನ ಶೇರ್ ಮಾಡಬೇಕು. ಪ್ರಿಂಟಿಂಗ್ ಆ್ಯಂಡ್ ಸ್ಟೇಷನರಿ ಯಾವ ರೇಷಿಯೋನಲ್ಲಿ ಇಬ್ಬರಿಗೂ ಶೇರ್ ಮಾಡಬೇಕು? 7:3 ರೇಷಿಯೋನಲ್ಲಿ. ಮಾಡಿದ್ರೆ ನಮಗೆ ಡಿಪಾರ್ಟ್ಮೆಂಟ್ ಎಗೆ 1,890 ಬರುತ್ತೆ, ಡಿಪಾರ್ಟ್ಮೆಂಟ್ ಬಿಗೆ 810 ಬರುತ್ತೆ. ನೆಕ್ಸ್ಟ್ ಯಾವುದಿದೆ? ಪೋಸ್ಟೇಜ್ ಆ್ಯಂಡ್ ಟೆಲಿಗ್ರಾಮ್ 600 ಇದೆ. 600 ಇದೆ. 7:3 ರೇಷಿಯೋನಲ್ಲಿ ಇಬ್ಬರಿಗೂ ಶೇರ್ ಮಾಡಬೇಕು. ಶೇರ್ ಮಾಡಿದ್ರೆ ಎಷ್ಟು ಬರುತ್ತೆ? 420 ಡಿಪಾರ್ಟ್ಮೆಂಟ್ ಎಗೆ ಬರುತ್ತೆ, 180 ಡಿಪಾರ್ಟ್ಮೆಂಟ್ ಬಿಗೆ ಬರುತ್ತೆ. ನೆಕ್ಸ್ಟು ಎಕ್ಸ್ಚೇಂಜ್ ಡಿಸ್ಕೌಂಟ್ 1,500 ಇದೆ. ಎಕ್ಸ್ಚೇಂಜ್ ಡಿಸ್ಕೌಂಟ್ ಇಲ್ಲಿ ನೋಡಿ, ಪ್ರತಿಯೊಂದು ಕ್ವಶನಲ್ಲಿ ಅವನು 7:3 ರೇಷಿಯೋನಲ್ಲೇ ಶೇರ್ ಮಾಡಿ ಅಂದಿದ್ದಾನೆ. ಸೊ ಅದೇ ರೇಷಿಯೋನಲ್ಲಿ ಇಬ್ಬರಿಗೂ ಡಿವೈಡ್ ಮಾಡಿಕೊಡಿ. ಈಗ 1,500 ಇಂಟು 7/10 ಮಾಡಿದ್ರೆ ನಮಗೆ 1050 ಬರುತ್ತೆ, ಇದಕ್ಕೆ 450 ಬರುತ್ತೆ. ನೆಕ್ಸ್ಟು ಇನ್ವೆಸ್ಟ್ಮೆಂಟ್ ನಾವು ಎಲ್ಲಿ ತೊಗೋತೀವಿ? ಬ್ಯಾಲೆನ್ಸ್ ಶೀಟಲ್ಲಿ ತೊಗೊಳ್ತೀವಿ. ಆ್ಯಂಡ್ ಕ್ಲೋಸಿಂಗ್ ಸ್ಟಾಕ್ ಇದೆ, ಇದನ್ನು ಇಲ್ಲೇ ಬಿಡಿ. ಆ್ಯಂಡ್ ಯಾವುದಾದ್ರು ಐಟಮ್ಸ್ನ ಮಿಸ್ ಮಾಡ್ಕೊಂಡಿದ್ದೀವ ನೋಡೋಣ. ಇಲ್ಲಿ ನೋಡಿ, ಎಲ್ಲ ತೊಗೊಂಡಿದ್ದೀವಿ, ಬಟ್ ಅಡ್ಜಸ್ಟ್ಮೆಂಟಲ್ಲಿ ಇರೋದು ಪ್ರಾವಿಷನ್ ಫಾರ್ ಇಲ್ಲಿ ನೋಡಿ, ಪ್ರಾವಿಷನ್ ಫಾರ್ ಡೌಟ್ಫುಲ್ ಡೆಟ್ಸ್ 300 ಅಂತ ಇದೆಯಲ್ವಾ, ಅದನ್ನು ಏನು ಮಾಡಿದ್ವಿ ನಾವು? ಇಲ್ಲಿ ಲೆಸ್ ಮಾಡ್ಕೊಂಡು ತೊಗೊಂಡಿದ್ವಿ. 28,000 300 ಲೆಸ್ ಮಾಡಿದ್ರೆ 27,700 ಇಂಟು 2% ಡಿಸ್ಕೌಂಟ್ ಅಂತ. ಬಟ್ ಅದನ್ನು ಇನ್ನೊಂದು ಸತಿ ನಾವು ಎಂಟ್ರಿ ಮಾಡ್ಕೋಬೇಕು. ಪ್ರಾವಿಷನ್ ಫಾರ್ ಡೌಟ್ಫುಲ್ ಡೆಟ್ 7:3 ರೇಷಿಯೋನಲ್ಲೇ ತೊಗೊಳ್ಳಿ. ಎಷ್ಟಿದೆ? 300 ಕೊಟ್ಟಿದ್ದಾನೆ ಅಡ್ಜಸ್ಟ್ಮೆಂಟಲ್ಲಿ. 300 ಅಂದರೆ ನಮಗೆ 210 ಡಿಪಾರ್ಟ್ಮೆಂಟ್ ಇದೆ ಹೇಗೆ ಬರುತ್ತೆ, 90 ಡಿಪಾರ್ಟ್ಮೆಂಟ್ ಬಿಗೆ ಬರುತ್ತೆ. ಇವಾಗ ಇದಿಷ್ಟು ಆ್ಯಡ್ ಮಾಡಿದ್ರೆ ನಮಗೆ ಎಕ್ಸ್ಪೆನ್ಸಸ್ ಬರುತ್ತೆ. ಟೋಟಲ್ ಎಕ್ಸ್ಪೆನ್ಸಸ್ಸು ಇದು 17,348 ಬರುತ್ತೆ ಡಿಪಾರ್ಟ್ಮೆಂಟ್ ಎ, 7,434 ಡಿಪಾರ್ಟ್ಮೆಂಟ್ ಬಿ, 24,782 ಡಿಪಾರ್ಟ್ಮೆಂಟ್ ಸಿ ಬರುತ್ತೆ. ಇವಾಗ ಇದಿಷ್ಟನ್ನು ನಾವು ಲೆಸ್ ಮಾಡಿದ್ರೆ ನಮಗೇನು ಸಿಗುತ್ತೆ? ಒಂದು ನೆಟ್ ಪ್ರಾಫಿಟ್ ಸಿಗುತ್ತೆ, ಇಲ್ಲಾಂದರೆ ನೆಟ್ ಲಾಸ್ ಸಿಗುತ್ತೆ. ಇವಾಗ ಪ್ರಾಫಿಟ್ ಆಗಿದೆಯಾ ಲಾಸ್ ಆಗಿದೆಯಾ ಅಂತ ನೋಡೋಣ. ನೋಡಿ, ಡಿಪಾರ್ಟ್ಮೆಂಟ್ ಎನಲ್ಲಿ ಪ್ರಾಫಿಟು 25,920 ಆಗಿತ್ತು, ಎಕ್ಸ್ಪೆನ್ಸಸ್ 17,348 ಆಗಿದೆ. ಸೊ 25,920 ಮೈನಸ್ 17,348 ಮಾಡಿದ್ರೆ ನಮಗೆ 8,572 ಬರುತ್ತೆ. ನೆಕ್ಸ್ಟು ಡಿಪಾರ್ಟ್ಮೆಂಟ್ ಬಿನಲ್ಲಿ ಪ್ರಾಫಿಟ್ ಆಗಿದ್ದು 4,860, ಬಟ್ ಅವನು ಎಕ್ಸ್ಪೆನ್ಸಸ್ ಖರ್ಚು ಮಾಡಿರೋದು 7,434. ಇಲ್ಲಿ ನೋಡಿ, ಪ್ರಾಫಿಟ್ ಬಂದಿದ್ದು 4,000, ಬಟ್ ಖರ್ಚು ಮಾಡಿರೋದು 7,000. ಇವ್ನಿಗೆ ಎಷ್ಟು ಲಾಸ್ ಆಗುತ್ತೆ? 2,574 ಲಾಸ್ ಆಗುತ್ತೆ. ಇವಾಗ 30,780ನಲ್ಲಿ ಅವನಿಗೆ ಎಷ್ಟು ಎಕ್ಸ್ಪೆನ್ಸಸ್ ಆಗಿದೆ? 24,782 ಆಗಿದೆ. ಸೊ ಇದೆರಡನ್ನೂ ಲೆಸ್ ಮಾಡಿದ್ರೆ 5,998 ಬರುತ್ತೆ.
ನಾವು ಪ್ರಿವಿಯಸ್ಸಲ್ಲಿ ಏನು ಮಾಡ್ತಿದ್ವಿ ಹೇಳಿ, ಪ್ರಿವಿಯಸ್ ಕ್ವಶನಲ್ಲೆಲ್ಲ ಎರಡಕ್ಕೂ ಪ್ರಾಫಿಟ್ ಬಂದಿರೋದು ಎರಡನ್ನೂ ಆ್ಯಡ್ ಮಾಡಿ ತೊಗೋತಾ ಇದ್ವಿ, ಇಲ್ಲ ಎರಡು ಲಾಸ್ ಬಂದು ಅದನ್ನು ಆ್ಯಡ್ ಮಾಡಿ ಬ್ಯಾಲೆನ್ಸ್ ಶೀಟಲ್ಲಿ ಲೆಸ್ ಮಾಡ್ತಾಯಿದ್ವಿ. ಬಟ್ ಇಲ್ಲೇನಾಗಿದೆ, ಡಿಪಾರ್ಟ್ಮೆಂಟ್ ಎ ಪ್ರಾಫಿಟ್ ಆಗಿದೆ, ಡಿಪಾರ್ಟ್ಮೆಂಟ್ ಬಿ ಲಾಸ್ ಆಗಿದೆ. ಸೊ ಇದನ್ನು ನಾವು ಮತ್ತೆ ಕ್ವಶನಲ್ಲಿ ಒಂದು ಕೊಟ್ಟಿದ್ದ ನೋಡಿ, ಕ್ವಶನಲ್ಲಿ ಇನ್ಕ್ರೀಸ್ ಜನರಲ್ ರಿಸರ್ವ್ ಬೈ 3000 ಅಂತ ಒಂದು ಎಕ್ಸ್ಟ್ರಾ ಕೊಟ್ಟಿದ್ದಾನೆ. ಈ ಥರ ಎಲ್ಲ ಕೊಟ್ಟಾಗ ನಾವೇನು ಮಾಡ್ತೀವಿ ಅಂದರೆ, ಇಲ್ಲಿ ನೋಡಿ ಜನರಲ್ P&L ಅಕೌಂಟನ್ನ ಮಾಡಬೇಕು. ಇಲ್ಲಿ ನೋಡಿ ಸ್ಟೇಟ್ಮೆಂಟ್ ಆಫ್ ಜನರಲ್ ಪ್ರಾಫಿಟ್ ಆ್ಯಂಡ್ ಲಾಸಸ್ ಅಂತ ಕಾಲಮ್ ಹಾಕೊಂಡಿದ್ದೀನಿ. ನಿಮಗೆ ಇನ್ ಕೇಸ್ ಒಂದು ಪ್ರಾಫಿಟ್ ಒಂದು ಲಾಸ್ ಬಂದರೆ ನೀವು ಈ ಥರ ತೊಗೋಬೇಕಾಗುತ್ತೆ. ಆ್ಯಂಡ್ ಕ್ವಶನಲ್ಲಿ ಏನು ಕೊಟ್ಟಿದ್ದಾನೆ ಅಂದರೆ ನಿಮಗೆ ಇನ್ಕ್ರೀಸ್ ಜನರಲ್ ರಿಸರ್ವ್ ಬೈ 3000 ಅಂತ ಕೊಟ್ಟಿದ್ದಾನೆ. ಅದು ಕೊಟ್ಟಿದ್ದಕ್ಕೆ ಅದನ್ನ ಇಲ್ಲಿ ಆ್ಯಡ್ ಮಾಡ್ಕೋತಾ ಇದ್ದೀವಿ. ಇನ್ ಕೇಸ್ ಕೊಟ್ಟಿಲ್ಲ ಅಂದರೆ ಅದು ತೊಗೋತಾ ಇರಲಿಲ್ಲ. ಇವಾಗ ನಮಗೇನಾಗಿದೆ, ಪ್ರಾಫಿಟ್ ಬಂದಿದೆ. ಯಾವುದೋ ಡಿಪಾರ್ಟ್ಮೆಂಟ್ ಎ, ಪ್ರಾಫಿಟ್ ಆಫ್ ಡಿಪಾರ್ಟ್ಮೆಂಟ್ ಎ ಎಷ್ಟು ಬಂದಿದೆ ಪ್ರಾಫಿಟು? 8572 ಬಂದಿದೆ. 8572 ಪ್ರಾಫಿಟ್ ಬಂದಿದೆ. ನೆಕ್ಸ್ಟ್ ಏನು ಮಾಡ್ತೀವಿ, ಲೆಸ್ ನೆಟ್ ಲಾಸಸ್ ಆಫ್ ಡಿಪಾರ್ಟ್ಮೆಂಟ್ ಬಿ ಎಷ್ಟು ಬಂದಿದೆ? 2574 ಲಾಸ್ ಆಗಿದೆ. ಸೊ ಲೆಸ್ ಮಾಡಿದ್ರೆ ನಮ್ಗೆ ಎಷ್ಟು ಬರುತ್ತೆ? 5998 ಬರುತ್ತೆ. ಓಕೆನಾ? ಈ 5998 ಬಂದಿದೆ. ಆ್ಯಂಡ್ ಕ್ವಶನಲ್ಲಿ ನಿಮಗೆ ಇನ್ಕ್ರೀಸ್ ಆಗಿದೆ ಜನರಲ್ ರಿಸರ್ವ್ ಅಂತ ಕೊಟ್ಟಿದ್ದಾನೆ. ಸೊ ಅದನ್ನು ನಾವಿಲ್ಲಿ ಲೆಸ್ ಮಾಡ್ಕೋತೀವಿ. ಇಲ್ಲಿ ನೋಡಿ ಏನು ಕೊಟ್ಟಿದ್ದಾನೆ, ಇನ್ಕ್ರೀಸ್ ಜನರಲ್ ರಿಸರ್ವ್ ಬೈ 3000. ನಾರ್ಮಲ್ ಜನರಲ್ ರಿಸರ್ವ್ ಎಷ್ಟಿದ್ದು? 750 ಇತ್ತು. ಬಟ್ ಏನು ಮಾಡ್ತಿದ್ದಾರೆ, ಇನ್ಕ್ರೀಸ್ ಮಾಡ್ತಿದ್ದಾರೆ 3000. ಸೊ ನಾವೇನು ನಮಗೆ ಪ್ರಾಫಿಟ್ ಬಂದಿದೆಯಲ್ಲ 5998, ಅದರಲ್ಲಿ ರಿಸರ್ವ್ಸ್ ಇನ್ಕ್ರೀಸ್ ಆಗಿದೆಯಲ್ವಾ, ಅದಕ್ಕೇ ಲೆಸ್ ಮಾಡ್ಕೋತೀವಿ. ಇನ್ ಕೇಸ್ ಏನಾದರೂ ಡಿಕ್ರೀಸ್ ಆಗಿದೆ ಆ್ಯಡ್ ಮಾಡ್ಕೊಳ್ತಾ ಇದ್ವಿ. ಇನ್ಕ್ರೀಸ್ ಆಫ್ ಜನರಲ್ ರಿಸರ್ವ್ ಎಷ್ಟಾಗಿದೆ? 3000 ಆಗಿದೆ. ಇವಾಗ 5998 ಮೈನಸ್ 3000 ಮಾಡಿದ್ರೆ ನಮಗೆ ಪ್ರಾಫಿಟ್ ಎಷ್ಟು ಬರುತ್ತೆ ಅಂದರೆ ಮಿಕ್ಕಿರೋ ಬ್ಯಾಲೆನ್ಸ್ ಪ್ರಾಫಿಟ್ ನಮಗೆ ಬ್ಯಾಲೆನ್ಸ್ ಪ್ರಾಫಿಟ್ 2998 ಬರುತ್ತೆ. ಅರ್ಥ ಆಗ್ತಿದೆಯಲ್ವ ಈ ಪಾಯಿಂಟ್ ನಿಮಗೆ? ಒಂದು ಡಿಪಾರ್ಟ್ಮೆಂಟ್ ಪ್ರಾಫಿಟ್ ಆಗಿದೆ, ಇನ್ನೊಂದು ಲಾಸ್ ಆಗಿದೆ. ಸೊ ಅದೆರಡನ್ನೂ ನಾವು ತೊಗೊಂಡ್ವಿ. ಆ್ಯಂಡ್ ಕ್ವಶನಲ್ಲಿ ಏನು ಕೊಟ್ಟಿದ್ದ, ಇನ್ಕ್ರೀಸ್ 3000 ಇನ್ಕ್ರೀಸ್ ಆಗಿದೆ ಜನರಲ್ ರಿಸರ್ವು ಅಂತ. ಸೊ ಜನರಲ್ ರಿಸರ್ವ್ 750 ಕೊಟ್ಟಿದ್ದಾನೆ. ಇವಾಗ ಇನ್ಕ್ರೀಸ್ ಬೇರೆ ಆಗಿದೆ ಅಂತಿದ್ದಾನೆ. ಅದು ಜನರಲ್ ರಿಸರ್ವ್ ಇನ್ಕ್ರೀಸ್ ಆದ ಏನು ಯಾವುದರಿಂದ ಕೊಡ್ತೀವಿ ನಾವು, ನಮಗೇನು ಪ್ರಾಫಿಟ್ ಬಂದಿದೆಯೋ ಅದರಲ್ಲಿ 3000 ಅವ್ರು ಕೊಟ್ಟರೆ ನಮಗೆ ಮಿಕ್ಕಿದ ಪ್ರಾಫಿಟೇ 2998. ಇವಾಗ ಇದಿಷ್ಟು ಅರ್ಥ ಆಗಿದೆ ಅಲ್ವಾ? ನೆಕ್ಸ್ಟು ಬ್ಯಾಲೆನ್ಸ್ ಶೀಟಿಗೆ ಹೋಗೋಣ. ಇವಾಗ ಬ್ಯಾಲೆನ್ಸ್ ಶೀಟಲ್ಲಿ ಏನು ಈಕ್ವಿಟೀಸ್ ಆ್ಯಂಡ್ ಲಯಬಿಲಿಟೀಸಲ್ಲಿ ಫಸ್ಟು ಪ್ರೊಪ್ರೈಟರ್ ಫಂಡ್ ಬರುತ್ತೆ. ಇದರಲ್ಲಿ ಯಾವ್ಯಾವ ಐಟಮ್ ತೊಗೊಳ್ತೀವಿ ನಾವು? ಕ್ಯಾಪಿಟಲ್ ತೊಗೋತೀವಿ, ಜನರಲ್ ರಿಸರ್ವು, P&L ತೊಗೋತೀವಿ. ಕ್ಯಾಪಿಟಲ್ ಕೊಟ್ಟಿದ್ದಾನೆ ನೋಡಿ, 30,000 ಕೊಟ್ಟಿದ್ದಾನೆ. ಕ್ಯಾಪಿಟಲ್ 30,000. ಇಲ್ಲ ಔಟರ್ ಕಾಲಮ್ಗೆ ತೊಗೊಳ್ಳೋಣ, 30,000. ನೆಕ್ಸ್ಟು ರಿಸರ್ವ್ಸ್ ಕೊಟ್ಟಿದ್ದಾನೆ ಅಲ್ವಾ, ರಿಸರ್ವ್ಸ್ ಎಷ್ಟು ಕೊಟ್ಟಿದ್ದಾನೆ? 750 ಕೊಟ್ಟಿದ್ದಾನೆ. 750 ರಿಸರ್ವ್ಸ್ ಕೊಟ್ಟಿದ್ದಾನೆ. ಪ್ಲಸ್ ಆ್ಯಡ್ ಮಾಡಿದ್ದೀವಿ, ಇನ್ನೂ ಎಕ್ಸ್ಟ್ರಾ 3000 ಕೊಟ್ವಲ್ಲ ನಾವು ಆವಾಗಲೇ. ಆ್ಯಡ್ 3000 ಇದೆರಡನ್ನೂ ಆ್ಯಡ್ ಮಾಡಿದ್ರೆ ಎಷ್ಟು ಬರುತ್ತೆ? 3750. ಇಲ್ಲಿ ನೋಡಿ 3000 ಇಲ್ಲಿ ಕೊಟ್ಟಿದ್ದಾನಲ್ಲ, ಒಂದು ರಿಸರ್ವ್ಸ್ ಬಂದು ನಿಮಗೆ 750 ಕ್ವಶನಲ್ಲಿ ಕೊಟ್ಟಿದ್ದಾನೆ. ಇನ್ನೊಂದು ಇನ್ಕ್ರೀಸ್ ಜನರಲ್ ರಿಸರ್ವ್ ಬೈ 3000 ಅಂತಿದೆಯಲ್ಲ, ಅದನ್ನು ನಾವು ಇಲ್ಲಿ ಆ್ಯಡ್ ಮಾಡ್ಕೊಳ್ತಾ ಇದ್ದೀವಿ. ಯಾಕಂದರೆ ನಾವು 3000 ಕೊಟ್ಟಿದ್ದೀವಿ ಅಲ್ವಾ. ಸೊ ಆ್ಯಡ್ ಮಾಡಿದ್ರೆ ನಮಗೆ 750 ಪ್ಲಸ್ 3000 ಮಾಡಿದ್ರೆ 3750 ಬರುತ್ತೆ. ನೆಕ್ಸ್ಟ್ ಬಂದು ನೆಟ್ ಪ್ರಾಫಿಟ್ ನಮ್ಗೆ ಎಷ್ಟು ಬಂದಿತ್ತು? ಇನ್ ಕೇಸ್ ಏನಾದರೂ ಇದು ಕಂಪ್ಲೀಟ್ ಎರಡು ಡಿಪಾರ್ಟ್ಮೆಂಟು ಲಾಸ್ ಆಗಿದ್ದರೆ ನೆಟ್ ಲಾಸ್ ಅಂತ ಮಾಡಿ ಲೆಸ್ ಮಾಡ್ತಿದ್ವಿ. ಪ್ರಾಫಿಟ್ ಎಷ್ಟು ಬಂದಿದೆ? 2998 ಬಂದಿದೆ ಅಲ್ವಾ, ಅದನ್ನು ನಾವು ಇಲ್ಲಿ ತೊಗೊಳ್ಳೋಣ, 2998. ಓಕೆನಾ? ಇವಾಗ ಪ್ರೊಪ್ರೈಟರ್ಸ್ ಫಂಡ್ ಆಯಿತು. ನಾನ್ ಕರೆಂಟ್ ಲಯಬಿಲಿಟೀಸ್ ಅಂದರೆ ಒಂದು ವರ್ಷದೊಳಗಡೆ ಎಂಥ ಸಾಲನ ತೀರ್ಸೋಕ್ಕಾಗಲ್ಲ ಅಂತ ಯಾವುದಾದ್ರು ಕೊಟ್ಟಿದ್ದಾನ ನೋಡೋಣ. ಸಂಡೇ ಡೇಟಾಸು, ಫಿಟ್ಟಿಂಗು, ಇನ್ವೆಸ್ಟ್ಮೆಂಟ್ 6 ಇನ್ವೆಸ್ಟ್ಮೆಂಟ್ ಇದೆ. ಇನ್ವೆಸ್ಟ್ಮೆಂಟ್ ಇದಕ್ಕೆ ಬರಲ್ಲ, ಅಸೆಟಿಗೆ ಬರುತ್ತೆ. ಸೊ ಯಾವುದು ಕೊಟ್ಟಿಲ್ಲ ಇದು. ಓಕೆನಾ? ನೆಕ್ಸ್ಟು ಕರೆಂಟ್ ಲಯಬಿಲಿಟೀಸ್ ಅಂದರೆ ಒಂದು ವರ್ಷದೊಳಗಡೆ ಎಂಥ ಸಾಲನ ನಾವು ತೀರಿಸ್ಬೋದಂತ. ಸಂಡೇ ಡೇಟಾಸ್ ಇದೆ. ಸಂಡೇ ಕ್ರೆಡಿಟರ್ಸ್ ನೋಡಿ 13,500 ಇದೆ.
ಅಂಡರ್ ಕ್ರೆಡಿಟಾರ್ಸ್ 13,500 ಇದೆ. ಇವಾಗ ಇದಿಷ್ಟನ್ನು ಆ್ಯಡ್ ಮಾಡಿದ್ರೆ ನಮಗೆ 30,000 3750 2998 13,500 ಇಷ್ಟು ಆ್ಯಡ್ ಮಾಡಿದರೆ 50,248 ಬರುತ್ತೆ. ಟೋಟಲ್ ಲಯಬಿಲಿಟೀಸ್ ಎಷ್ಟು ಬರುತ್ತೆ? 50,248 ಬರುತ್ತೆ. ನೆಕ್ಸ್ಟು ಅಸೆಟ್ಟಲ್ಲಿ ನಾನ್ ಕರೆಂಟ್ ಅಸೆಟ್ ಅಂದರೆ ಒಂದು ವರ್ಷದೊಳಗಡೆ ಎಂಥ ಅಸೆಟ್ಟು ಸೇಲ್ ಮಾಡೋಕ್ಕಾಗಲ್ಲ ಅಂಥದ್ದನ್ನು ಇಲ್ಲಿ ತೊಗೋತೀವಿ. ಫರ್ನಿಚರ್ ಇದೆ ನೋಡಿ, ಎಷ್ಟಿದೆ ಫರ್ನಿಚರು? 1080 ಇದೆ. ಬಟ್ ನಾವೇನು ಮಾಡಿದ್ವಿ, ಡಿಪ್ರಿಸಿಯೇಷನ್ ಮಾಡಿದ್ವಿ ಅಲ್ವಾ ಫರ್ನಿಚರ್ಗೆ, ಅದನ್ನು ಲೆಸ್ ಮಾಡಬೇಕು. ಎಷ್ಟು? 1080 ಇಂಟು ಎಷ್ಟು ಪರ್ಸೆಂಟ್ ಡಿಪ್ರಿಸಿಯೇಷನು? 10% ಡಿಪ್ರಿಸಿಯೇಷನ್ ಮಾಡಿದ್ವಿ. ಸೊ 108 ಬರುತ್ತೆ. 1080 ಮೈನಸ್ 108 ಮಾಡಿದ್ರೆ 972 ಬರುತ್ತೆ. ನೆಕ್ಸ್ಟು ನಾನ್ ಕರೆಂಟ್ ಅಸೆಟ್ ಅಂದರೆ ಒಂದು ವರ್ಷದೊಳಗೆ ನಾವು ಕ್ಯಾಶಾಗಿ ಕನ್ವರ್ಟ್ ಮಾಡೋಕ್ಕಾಗಲ್ಲ ಅಷ್ಟು ಈಸಿಯಾಗಿ, ಅಂಥದ್ದನ್ನು ಹೇಳ್ತೀವಿ ಅಂದಿದ್ವಲ್ಲ. ನೆಕ್ಸ್ಟು ಇನ್ವೆಸ್ಟ್ಮೆಂಟ್ ಇದೆ. ಎಷ್ಟು? 6,900 ಇನ್ವೆಸ್ಟ್ಮೆಂಟ್ 6,900 ಇದೆ. ನೆಕ್ಸ್ಟು ಕರೆಂಟ್ ಅಸೆಟ್ ಯಾವ್ದ್ಯಾವ್ದಿದೆ? ಕ್ಯಾಶ್ ಇನ್ ಹ್ಯಾಂಡು, ಕ್ಯಾಶ್ ಎಟ್ ಬ್ಯಾಂಕು, ಸಂಡರ್ ಡೇಟಾರ್ಸ್ ಇದೆ, ಇದಿಷ್ಟು ಇದೆ. ಆಮೇಲೆ ಸ್ಟಾಕನ್ನು ತೊಗೊಳ್ತೀವಿ ನಾವು. ಫಸ್ಟ್ ಯಾವ್ದು ತೊಗೊಳ್ಳೋಣ? ಇನ್ವೆಂಟರೀಸ್ ಇಲ್ಲ, ಸ್ಟಾಕ್ ತೊಗೊಳ್ಳೋಣ. ಸ್ಟಾಕ್ ಅಂದರೆ ಯಾವ್ದು ಹೇಳಿ? ಕ್ಲೋಸಿಂಗ್ ಸ್ಟಾಕ್. ಡಿಪಾರ್ಟ್ಮೆಂಟ್ ಎ ಮತ್ತು ಡಿಪಾರ್ಟ್ಮೆಂಟ್ ಬಿದು ಕ್ಲೋಸಿಂಗ್ ಸ್ಟಾಕು ಎಷ್ಟಿದೆ? 4,1680 4,000 ಮತ್ತು 1680 ಇದೆರಡನ್ನೂ ಆ್ಯಡ್ ಮಾಡಿದ್ರೆ ನಮ್ಗೆ ಎಷ್ಟು ಬರುತ್ತೆ? 5,680 ಬರುತ್ತೆ. ನೆಕ್ಸ್ಟು ಯಾವುದಿದೆ ಇಲ್ಲಿ ನೋಡಿ, ಸ್ಟಾಕು ನಾವು ತೊಗೊಳ್ಳೇಬೇಕು. ಅದು ಕ್ಲೋಸಿಂಗ್ ಸ್ಟಾಕ್ ಆಫ್ ಡಿಪಾರ್ಟ್ಮೆಂಟ್ ಎ ಆ್ಯಂಡ್ ಡಿಪಾರ್ಟ್ಮೆಂಟ್ ಬಿ. ಓಕೆನಾ? ನೆಕ್ಸ್ಟು ಯಾವ್ದು ಹೇಳಿದೆ ನಿಮಗೆ? ಸಂಡೇ ಡೇಟಾರ್ಸು 28,000 ಇದೆ ಅಲ್ವಾ? ಸಂಡೇ ಡೇಟಾರ್ಸು 28,000 ಇದೆ. ಒಂದು ನಿಮಿಷ, 28,000 ಇದೆ. ಅದರಲ್ಲಿ ಏನು ಮಾಡಿದ್ವಿ ನಾವು? 300ನ ಲೆಸ್ ಮಾಡಿದ್ವಿ. ಅಡ್ಜಸ್ಟ್ಮೆಂಟಲ್ಲಿ ಕೊಟ್ಟಿದ್ದಾನಲ್ಲ, ಪ್ರಾವಿಷನ್ ಫಾರ್ ಡೌಟ್ಫುಲ್ ಡೆಪ್ 300. ಸೊ ಅದನ್ನು ಲೆಸ್ ಮಾಡಿದ್ರೆ ನಮ್ಗೆ ಎಷ್ಟು ಬರುತ್ತೆ? 27,700 ಬರುತ್ತೆ. ಆಮೇಲೆ ಡಿಸ್ಕೌಂಟನ್ನು ಲೆಸ್ ಮಾಡ್ಬೇಕು ನಾವು. ಸಂಡೇ ಡೇಟಾಸ್ ರಿಲೇಟೆಡ್ ಏನೇನು ಅಡ್ಜಸ್ಟ್ಮೆಂಟ್ ಇದೆಯೋ ಅದನ್ನೆಲ್ಲ ತೊಗೊಳ್ಬೇಕು. ಲೆಸ್ ಡಿಸ್ಕೌಂಟ್ ಎಷ್ಟಿತ್ತು? ಡಿಸ್ಕೌಂಟು ನಮಗೆ 554 ಡಿಸ್ಕೌಂಟ್ ಇತ್ತಲ್ವ, ಅದನ್ನು ಇಲ್ಲಿ ಲೆಸ್ ಮಾಡ್ತೀವಿ. ಲೆಸ್ ಮಾಡಿದ್ರೆ ಎಷ್ಟು ಬರುತ್ತೆ? 27,146 ಬರುತ್ತೆ. ಇಲ್ಲಿ ನೋಡಿ, ನಾವೇನು ಮಾಡಿದ್ವಿ, ಇಲ್ಲಿ 28,000 ಕೊಟ್ಟಿದ್ದ. 28,000 ಮೈನಸ್ 300 ಮಾಡಿದಾಗ 27,700 ಬಂತು. ಮತ್ತು 27,700ಗೆ 2% ಡಿಸ್ಕೌಂಟು ಕೊಟ್ಟಿದ್ದಕ್ಕೆ ನಮಗೆ 554 ಬಂತು. ಆ 554ನ ಇಲ್ಲಿ ತೊಗೊಂಡಿದ್ದೀವಿ. ಡಿಪಾರ್ಟ್ಮೆಂಟಲ್ P&L ಅಕೌಂಟಲ್ಲೂ ತೊಗೊಂಡಿದ್ವಿ, ಇಲ್ಲೂ ತೊಗೊಳ್ತೀವಿ. ಓಕೆನಾ? ನೆಕ್ಸ್ಟು ಏನಿದೆ? ಬ್ಯಾಂಕ್. ಕ್ಯಾಶ್ ಇನ್ ಬ್ಯಾಂಕ್ ಒಂದಿದೆ, ಕ್ಯಾಶ್ ಎಟ್ ಹ್ಯಾಂಡ್ ಒಂದಿದೆ. ಕ್ಯಾಶ್ ಎಟ್ ಹ್ಯಾಂಡು 2,500 ಇದೆ. ಕ್ಯಾಶ್ ಎಟ್ ಹ್ಯಾಂಡು 2,500 ಇದೆ. ಕ್ಯಾಶ್ ಎಟ್ ಬ್ಯಾಂಕು 7050 ಇದೆ. ಇವಾಗ ಇದಿಷ್ಟನ್ನು ಆ್ಯಡ್ ಮಾಡಿ 972 6900 5680 27146 7050 2500 ಮಾಡಿದೆ. ಎಷ್ಟು ಬಂತು? 2 ಆನ್ಸರ್ ಕರೆಕ್ಟಾಗಿದೆ. ಇಲ್ಲಿ ನೋಡಿ, ಅವ್ನು ಅಡ್ಜಸ್ಟ್ಮೆಂಟ್ ಕೊಟ್ಟಿರ್ತಾನೋ ಅದನ್ನೆಲ್ಲ ಡಿಡಕ್ಟ್ ಮಾಡ್ಕೊಂಡು ಫೈನಲ್ ಆನ್ಸರ್ ತೊಗೋಬೇಕೇ ಹೊರತು ಬೇರೆಲ್ಲ ತೊಗೊಳ್ಳೋ ಹಾಗಿಲ್ಲ. ಇವಾಗ ನೆಕ್ಸ್ಟ್ ಆ್ಯಂಡ್ ಲಾಸ್ಟ್ ಪ್ರಾಬ್ಲಮ್ನ ಮಾಡಿದ್ರೆ ಈ ಚಾಪ್ಟರ್ ಮುಗಿಯುತ್ತೆ.